ಹಾಯ್ ಗಾಯ್ಸ್, ವೆಲ್ಕಮ್ ಟು K12 ಕನ್ನಡಿಗ. ಇವತ್ತು ನಾವು ಏನು ನೋಡ್ತಿದ್ದೀವಿ ಅಂದರೆ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಅದಲ್ಲದೆ ಇನ್ಫಾರ್ಮೇಟಿವ್ ಆದ ವಿಡಿಯೋ ಕೂಡ ಬಂದಿದ್ದೇನೆ. ನಿಮಗೊಂದು ಬಿಸ್ನೆಸ್ ಆಪರ್ಚುನಿಟಿ ಸಿಗುವಂಥ ವಿಡಿಯೋ ಕೂಡ ಇದಾಗಿದೆ. ಸೊ ನಿಮಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆ ಗಂಟ ಈ ವಿಡಿಯೋ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ಕಂಪೆನಿ ಯಾವುದಂದರೆ JP ಟೆಕ್ನಾಲಜಿ. ಇದು ಬಂದು ನಮ್ಮ ಬೆಂಗಳೂರಿನ ಪೀಣ್ಯ ಲೊಕೇಶನ್ನಲ್ಲಿದೆ. ಇವರ ಹತ್ರ ಬಂದು ಮಡ್ ಬ್ಲಾಕ್ ಮಷಿನ್, ಹ್ಯಾಮರಿಂಗ್ ಮಷಿನ್, ಅರೆಕ್ನಟ್ ಸೆಗ್ರಿಗೇಷನ್ ಮಷಿನ್, ಲೀಫ್ ಕಪ್ ಮಷಿನ್ ಆ್ಯಂಡ್ ಪೆಪ್ಪರ್ ಸೆಗ್ರಿಗೇಷನ್ ಮಷಿನ್, ಇನ್ನೂ ಅನೇಕ ಮಷಿನರೀಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಹಾಗೂ ಎಲ್ಲ ಮಷಿನ್ಗಳನ್ನು ತಯಾರು ಮಾಡುವಂತಹ ಮ್ಯಾನುಫ್ಯಾಕ್ಚರಿಂಗ್ ಘಟಕಕ್ಕೆ ಇವತ್ತು ನಾವು ಬಂದಿದ್ದೀವಿ. ಗೈಸ್, ಇವರ ಹತ್ರ ಸಿಗುವಂಥ ಮಿಷಿನ್ಗಳೆಲ್ಲ ಒಳ್ಳೆಯ ಕ್ವಾಲಿಟಿ ಹಾಗೂ ಕೈಗೆಟುವಾದ ದರದಲ್ಲಿ ಸಿಗೋದ್ರಿಂದ ನೀವು ಇವರ ಹತ್ರ ತಗೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಬಂದು ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವೇನಾದರೂ ಒಂದು ಬಿಸ್ನೆಸ್ ಆಪರ್ಚುನಿಟಿ ಹುಡುಕ್ತಿದ್ರೆ ಇದೊಂದು ನಿಮಗೆ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಮಡ್ ಬ್ಲಾಕ್ ಮಷೀನನ್ನು ತಗೊಂಡು ತಯಾರು ಮಾಡಿ ಸೇಲ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಆದಾಯ ಕೂಡ ಗಳಿಸ್ಬೋದು. ಅದಕ್ಕೆ ಬೇಕಾದ ಎಲ್ಲ ತರಹದ ಮಷಿನ್ಗಳು ಇವರ ಹತ್ತಿರ ದೊರೆಯುತ್ತದೆ. ಇದರ ಬಗ್ಗೆ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಈ ಮಡ್ ಬ್ಲಾಕ್ ಮಷಿನರಿಯ ಬೆಲೆ ಎಷ್ಟು ಹಾಗೂ ಎಷ್ಟು ವೇರಿಯಂಟ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ JP ಟೆಕ್ನಾಲಜಿಯ CEO ಆದ ಮಿಸ್ಟರ್ ಜಯಾನಂದ್ ಸರ್ ಅವರಿಂದ ತಿಳಿದುಕೊಳ್ಳೋಣ. ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಡೀಟೇಲ್ಸನ್ನು ಈ ಸ್ಕ್ರೀನ್ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಬನ್ನಿ ವಿಡಿಯೋದೊಳಗೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಜಯಾನಂದ್ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಕಂಪನಿ ಬಗ್ಗೆ ನಾನು ತುಂಬ ಕೇಳಿದ್ದೇನೆ, ಆಯ್ತಾ? ಓಕೆ ಸರ್. ನಿಮ್ಮ ಬಗ್ಗೆ ನೀವು ಒಂದು ಇಂಟ್ರೊಡ್ಯೂಸ್ ಮಾಡೋದಾದ್ರೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಬಗ್ಗೆ ಒಂದು ಸಣ್ಣದಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿ. ಮೇನ್ ಅಂದ್ರೆ ನಾವು ಒಂದು ಎಂಜಿನಿಯರಿಂಗ್ ಕ್ವಾಲಿಫೈಡ್ ಪರ್ಸನ್ ಟೆಕ್ನಿಕಲಿ. ಓಕೆ. ನಮ್ದು ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಇವಾಗ ನಾವು ಮೇಜರ್ ಅಂದ್ರೆ ಇವಾಗ ಕಾನ್ಸಂಟ್ರೇಟ್ ಬಂದ್ಬಿಟ್ಟು ಮಡ್ ಬ್ಲಾಕ್ ಮೆಷಿನ್ ಮಾಡ್ತಾ ಇದ್ದೇವೆ. ಓಕೆ, ಮಡ್ ಬ್ಲಾಕ್ ಮೆಷಿನ್ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆ ನಾವು ಆಕ್ಚುಲಿ ಮಡ್ ಬ್ಲಾಕ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸ್ಕ್ವೇರ್ ಬಾರ್ ತರ. ಹೌದು. ಅದು ಹಾಲೋ ಬ್ಲಾಕ್ ತರ ಇದು ಮಣ್ಣಲ್ಲಿ ಮೌಲ್ಡ್ ಮಾಡುವಂಥದ್ದು, ಮೆಷಿನ್ ಮಾಡುವಂಥದ್ದು ನಾವು. ಓಕೆ. ಈ ಮೆಷಿನ್ ಹೆಂಗೆ ಅಂದ್ರೆ ಇದು ಆಲ್ಮೋಸ್ಟ್ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡೆಡ್ ಒಂದು ಪ್ರಾಡಕ್ಟ್. ಹೌದು ಹೌದು. ಈ ಪ್ರಾಡಕ್ಟ್ ಹೆಂಗೆ ಅಂದ್ರೆ ಇವಾಗ ಎಲ್ಲಾ ಕಡೆ ಬಂದ್ಬಿಟ್ಟು ಹಾಲೋ ಬ್ಲಾಕ್ಸ್ ಯೂಸ್ ಮಾಡ್ತಾರೆ, ಸಿಮೆಂಟ್ ಅಲ್ಲಿ ಮಾಡಿದ್ದು. ಅದು ಫಾಸ್ಟ್ ಕ್ಯೂರಿಂಗ್ ಆಗುತ್ತೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಗೆ ಅಪ್ಲೈ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ. ಬಟ್ ಇದು ಏನಂದ್ರೆ ಇದು ಮಡ್ ಬ್ಲಾಕ್ ಅಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಹಾಲೋ ಬ್ಲಾಕ್ ಅಲ್ಲಿ ನಮ್ಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ನೋಡಿದ್ರೆ ಅದು ಹೆಲ್ತಿ ಅಷ್ಟೊಂದು ಒಳ್ಳೇದಲ್ಲ. ಹೌದು ಹೌದು. ಈ ಟೆಕ್ನಾಲಜಿ ನಾವು ಥಿಂಕ್ ಮಾಡಿದ ಏನಕ್ಕೆ ನಮ್ಗೆ ಫ್ಯೂಚರ್ ಜನರೇಷನ್ ಗೆ ನಾವು ಹೆಲ್ತಿ ಆಗಿರ್ಬೇಕು ಅಂತ ಒಂದು. ಹೌದು, ಅದು ನ್ಯಾಚುರಲ್ ಬೇರೆ. ಅದು ಹೆಲ್ತಿ ಕಂಡೀಷನ್ ಗೆ ಮಡ್ ಬ್ಲಾಕ್ ಬೆಟರ್ ಫಾರ್ ಇದು ಹೆಲ್ತಿ ಕಂಡೀಷನ್ ಪ್ಲಸ್ ನಮ್ಮ ಎನ್ವೈರನ್ಮೆಂಟ್ ಗೂ ಒಳ್ಳೇದು ಅಂತ. ಹೌದು 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 ಹೌದು. ಈ ಮೆಷಿನ್ ನಾವು ಮಾಡಕ್ಕೆ ಮೇನ್ ಥಿಂಕಿಂಗ್ ಅದೇ, ಯಾಕಂದ್ರೆ ನಾವು ಫ್ಯೂಚರ್ ಜನರೇಷನ್ ಥಿಂಕ್ ಮಾಡ್ತಿದ್ದೇವೆ. ಸರ್, ಅದರ ಜೊತೆ ನೀವು ಬರೀ ನಿಮ್ಮ ಮಷಿನ್ಸ್ ಇಲ್ಲ ಬೇರೆ ತರ ಅಗ್ರಿಕಲ್ಚರ್ ಮಷಿನ್ಸ್ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ? ಹೌದು ಸರ್, ನಾವು ಇದ್ರ ಜೊತೆನೆ ಪ್ಯಾರಲಲ್ ಆಗಿ ಓಕೆ ಅರೆಕ್ನೆಟ್ ಸೆಗ್ರಿಗೇಟಿಂಗ್ ಮೆಷಿನ್ ಅಂತ ಬರುತ್ತೆ, ಸುಪಾರಿ ಸೆಗ್ರಿಗೇಟ್ ಮಾಡುವಂಥದ್ದು. ಅದರದ್ದು ಮೆಷಿನ್ ಮಾಡ್ತೇವೆ. ಅದು ಅಡಿಕೆ ಇವಾಗ ಮಿಕ್ಸಿಂಗ್ ಆಗಿರುತ್ತೆ ನೋಡಿ, ಅಡಿಕೆ ಎಲ್ಲ ಒಂದು ಅದರಲ್ಲಿ ಪಟೋರ ಅಂತ ಬರುತ್ತೆ, ಆಮೇಲೆ ಜನರಲ್ ಆಗಿ ಇದು ಸ್ಟ್ಯಾಂಡರ್ಡ್ ಅಡಿಕೆ ಬರುತ್ತೆ, ಒಳ್ಳೆ ಕ್ವಾಲಿಟಿ ಅಡಿಕೆ ಬರುತ್ತೆ, ಅದೆಲ್ಲ ಮಿಕ್ಸಿಂಗ್ ಆಗಿರುತ್ತೆ. ಓಕೆ. ಅದನ್ನು ಸೆಗ್ರಿಗೇಟ್ ಆಗಿ ಆಟೋಮೆಟಿಕ್ ಬೇರೆ ಬೇರೆ ಆಗಿ ಹೋಗುತ್ತೆ. ಆ ತರದ್ದು ಒಂದು ಇದೆ ನಮ್ದು. ಅದು ಕೂಡ ಡಿಮ್ಯಾಂಡೆಡ್ ಪ್ರಾಡಕ್ಟ್. ಅದರ ಜೊತೆ ನಾವು ಲೀಫ್ ಕಪ್ ಮೆಷಿನ್ ಮಾಡ್ತೀವಿ. ಲೀಫ್ ಕಪ್ ಗೊತ್ತಲ್ಲ, ಹಾಲೆದು ತಟ್ಟೆ ಬರುತ್ತೆ ಅಲ್ಲ, ಅದೊಂದು ಮೆಷಿನ್ ಮಾಡ್ತೇವೆ. ಅದ್ರ ಜೊತೆ ನಾವು ಸುಪಾರಿ ಇದು ಒಂದು ಸೆಗ್ರಿಗೇಟ್ ಮಾಡುವಂಥದ್ದು, ಅದು ಸುಪಾರಿ ಅಲ್ಲ, ಇದು ಪೆಪ್ಪರ್ ಬರುತ್ತೆ ಅಲ್ವಾ, ಪೆಪ್ಪರ್ ಇದು ಸೆಗ್ರಿಗೇಟ್ ಬ್ಲಾಕ್ ಪೆಪ್ಪರ್ ಅದನ್ನು ಮಾಡ್ತಿದ್ದೀವಿ. ಆಮೇಲೆ ಹ್ಯಾಮರಿಂಗ್ ಮೆಷಿನ್ ಅಂತ ಬರುತ್ತೆ ಒಂದು, ಅದು ಗುದ್ದಲಿ ಎಲ್ಲ ಮಾಡ್ತಾರಲ್ಲ ಅದನ್ನು ಫ್ಲಾಟ್ ಮಾಡಕ್ಕೋಸ್ಕರ ಅಪ್ಲಿಕೇಶನ್. ಅದು ಅಪ್ಲಿಕೇಶನ್ ಹ್ಯಾಮರಿಂಗ್ ಮೆಷಿನ್. ಅಷ್ಟು ಮಿಷಿನ್ ನಾವು ಇವಾಗ ಮಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ, ಯಾಕಂದ್ರೆ ಅದಕ್ಕೆ ಅಷ್ಟೊಂದು ಡಿಮಾಂಡ್ ಇದೆ. ಅಷ್ಟು ಡಿಮಾಂಡ್ ಯಾವ್ದಿದೆ ಅದನ್ನು ನೋಡ್ಕೊಂಡು ಮಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ. ಸರ್, ಇದು ಮಡ್ ಬ್ಲಾಕ್ ಮಷಿನ್ ಇದೆಲ್ಲ ಸರ್, ಅದು ಎಷ್ಟು ವೇರಿಯಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ? ಎಷ್ಟು ವೇರಿಯಂಟ್ ಅಲ್ಲಿ? ಇವಾಗ ನಾವು ಪ್ರೆಸೆಂಟ್ ಮಾರ್ಕೆಟಿಂಗ್ ಅಲ್ಲಿ ನಮ್ಗೆ ಯಾವ್ದು ಡಿಮಾಂಡ್ಸ್ ಇರುತ್ತೆ ಅಲ್ವಾ, ಒಂದು ಕಾಸ್ಟ್ ವೈಸ್ ನೋಡ್ತಾರೆ ಜನ. ಓಕೆ.
ತುಂಬಾ ಇನ್ವೆಸ್ಟ್ ಮಾಡಕ್ಕೆ ಯಾರು ಇಂಟ್ರೆಸ್ಟ್ ಇರಲ್ಲ, ಯಾಕಂದ್ರೆ ಅವ್ರಿಗೆ ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಪ್ರಾಡಕ್ಟ್ ಆಗ್ಬೇಕು, ಆಮೇಲೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರಬೇಕು. ನಿಜ 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 ನಿಜ. ಅದು ಇಂಪಾರ್ಟೆಂಟ್, ಯಾಕಂದ್ರೆ ಜನಗಳಿಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳಿ ಬಿಟ್ರೆ ಅಲ್ಲಿಗೆ ಬರೋದೇ ಇಲ್ಲ ಮತ್ತೆ. ಹೌದು 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 ಹೌದು. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ಇದು ಇವಾಗ ಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ಸೆಮಿ ಲೋಡೆಡ್ ಮಡ್ ಬ್ಲಾಕ್ ಮೆಷಿನ್ ಅಂತ, ಇನ್ನೊಂದು ಮ್ಯಾನ್ಯುವಲ್ ಲೋಡೆಡ್ ಮೆಷಿನ್ ಅಂತ ಮಾಡ್ತಿದ್ದೇವೆ. ಓಕೆ 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 ಓಕೆ. ಕೆಲವು ಕಸ್ಟಮೈಸ್ಡ್ ಕೇಳಿದ್ರೆ ಮಾತ್ರ ಆಟೋಮೆಟಿಕ್ ಕೂಡ ಮಾಡಿ ಕೊಡ್ತಾ ಇದ್ದೇವೆ. ಜಾಸ್ತಿ ನಾವು ಕಸ್ಟಮೈಸ್ ಕೂಡ ಮಾಡಿ ಕೊಡ್ತೀರಾಗ ನೀವು? ಕಸ್ಟಮೈಸ್ಡ್ ಕೂಡ ಮಾಡಿ ಕೊಡ್ತೇವೆ, ಯಾಕಂದ್ರೆ ಅದು ಡಿಮಾಂಡ್ ಕಾಸ್ಟ್ಲಿ ಆಗುತ್ತೆ. ಈಗ ಎಕ್ಸಾಂಪಲ್ ಇದಕ್ಕೊಂದು 18 lakhs ಅಂತ ಇದ್ರೆ ಅದಕ್ಕೆ 40 lakhs ಹತ್ರ ಬರುತ್ತೆ, ಎಲ್ಲ ಆಟೋಮೆಟಿಕ್ ಬರುತ್ತೆ, 40+ ಇರಬಹುದು. ಓಕೆ. ಅದು ಅಷ್ಟು ಬರುತ್ತೆ, ಯಾಕಂದ್ರೆ ಅದಕ್ಕೆಲ್ಲನೂ ಕಸ್ಟಮರ್ ಯಾವ ಟೇಸ್ಟ್ಗೆ ಬೇಕೋ ಆ ಟೇಸ್ಟ್ಗೆ ನೀವು ಮಾಡಿ ಕೊಡ್ತೀರಾ? ಆ ಟೇಸ್ಟ್ಗೆ ನಾವು ಮಾಡಿ ಕೊಡ್ತೇವೆ. ಓಕೆ ಸರ್. ಈಗ ಹೊಸದಾಗಿ ನಮ್ಮ ಪ್ರೇಕ್ಷಕರಲ್ಲಿ ಯಾರೋ ಬಂದುಬಿಟ್ಟು ಈಗ ಹೊಸದಾಗಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಓಪನ್ ಮಾಡಬೇಕು ಅಂತ ಇರ್ತಾರೆ, ಓಕೆ, ಯಾವುದು ಮಡ್ ಬ್ಲಾಕ್ ಮ್ಯಾನುಫ್ಯಾಕ್ಚರ್. ಅವ್ರಿಗೀಗ ಮಿನಿಮಮ್ ಎಷ್ಟು ಸೆಂಟ್ ಜಾಗ, ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಅವ್ರಿಗೆ ಅವಶ್ಯಕತೆ ಬೇಕಾಗ್ತದೆ? ಆಕ್ಚುಲಿ ಈ ನಾವು ಮಾಡುವಂತ ಪ್ರಾಡಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಈ ಮೆಷಿನ್ ಅಸೆಂಬ್ಲಿಂಗ್ ಏರಿಯಾಕ್ಕೆ 5 ಸೆಂಟ್. ಎಕ್ಸಾಂಪಲ್ 1200 ಸ್ಕ್ವೇರ್ ಫೀಟ್. 1200 ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್. ಓಕೆ 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 ಓಕೆ. ಮೆಷಿನ್ ಅಸೆಂಬ್ಲಿಗೆ ಮಾತ್ರ ಗೊತ್ತಾಯ್ತು. ಅವರಿಗೆ ಸ್ಟೋರೇಜ್ ಬ್ಲಾಕ್ಸ್ ಮಾಡಿದ ಮೇಲೆ ಸ್ಟೋರೇಜ್ ಎಲ್ಲ ಅದು ಔಟ್ಸೈಡ್, ಅದು ಅದರ ಹೊರಗಡೆ ಬರುತ್ತೆ. ಇದಕ್ಕೆ ಆಕ್ಚುಲಿ 10 ಸೆಂಟ್ ಜಾಗ ಇದ್ರೆ ಸಾಕಾಗುತ್ತೆ. ಈಗ 5 ಸೆಂಟ್ಸ್ ಅಲ್ಲಿ ಮೆಷಿನ್ ಮಾಡಿದ್ರೆ 5 ಸೆಂಟ್ಸ್ ಅಲ್ಲಿ ಬ್ಲಾಕ್ ಸೆಟಪ್, ಆಮೇಲೆ ಅದನ್ನು ಡ್ರೈಯರ್ ಮಾಡಕ್ಕೆಲ್ಲ ಬೇಕಲ್ಲ ನಿಮ್ಗೆ. ಡ್ರೈಯಿಂಗ್ ಗೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ ಔಟ್ಸೈಡ್. ಹೌದು. ಯಾಕಂದ್ರೆ ಬ್ಲಾಕ್ ಮಾಡಿದ ಮೇಲೆ ಅವ್ರಿಗೆ ಅಲ್ಲಿ ಜಾಗ ಬೇಕಲ್ವಾ ಡ್ರೈ ಮಾಡಕ್ಕೆ. ಅಟ್ಲೀಸ್ಟ್ ಒಂದು 15 days ಆದ್ರೂ ಅದು ಡ್ರೈ ಆಗ್ಬೇಕು, ಯಾಕಂದ್ರೆ ಔಟ್ಪುಟ್ ಅವ್ರಿಗೆ ರಿಸಲ್ಟ್ ಬರ್ಬೇಕಲ್ಲ ಕಸ್ಟಮರ್ ಇಂದ. ಮತ್ತೆ ನಿಜ. ನಮ್ಮ ಮೆಷಿನ್ಗೆ ಯಾಕೆ ಡಿಮಾಂಡ್ ಅಂದ್ರೆ, ನಮ್ದು ಮೆಷಿನ್ ನಾವು ಕಂಪ್ಲೀಟ್ ಟೆಸ್ಟ್ ಮಾಡಿ ಚೆಕ್ ಮಾಡಿ ಸಾಲಿಡ್ ಆಗಿ ಕ್ವಾಲಿಟಿ ವೈಸ್ ಮಾಡಿರ್ತೇವೆ. ಗೇಜಸ್ ಎಲ್ಲ ಫುಲ್ಲಿ ಸರ್ಟಿಫೈಡ್ ಅಲ್ಲ? ಫುಲ್ಲಿ ಸರ್ಟಿಫೈಡ್. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮ ಮೆಷಿನ್ಗೆ ಡಿಮಾಂಡ್ ಯಾಕೆ ಅಂದ್ರೆ, ನಮ್ಗೆ ತುಂಬಾ ಜನ ಕಸ್ಟಮರೇ ಫೋನ್ ಮಾಡಿ ಹೇಳ್ತಾರೆ. ಏನಂದ್ರೆ ತುಂಬಾ ಕಡೆ ಮೌಲ್ಡ್ ಮಾಡ್ತಾರಲ್ಲ, ಹೌದು, ಡೈ ಔಟ್ಪುಟ್ ತೆಗಿತಾರೆ. ತೆಗೆದು 4 to 5 months ಆರ್ 6 months 7 months ಅಲ್ಲಿ ಅದು ಬೆಂಡ್ ಬಂದ್ಬಿಡುತ್ತೆ. ಯಾವುದು ಡೈ ಪೋರ್ಷನ್ ಇರುತ್ತೆ ಅಲ್ವಾ, ಹೌದು, ಈ ಪ್ರೆಷರ್ ಗೆ ಬೆಂಡ್ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ಗೇಜಸ್ ಕ್ವಾಲಿಟಿ ಇರಲ್ಲ. ಹೌದು, ಕ್ವಾಲಿಟಿ ಮೇಂಟೈನ್ ಮಾಡಿರಲ್ಲ. ನಾವ್ ಏನ್ ಮಾಡ್ತೇವೆ ಅಂದ್ರೆ, ನಾವು ತಗೊಳ್ಳುವಂತ ರಾ ಮೆಟೀರಿಯಲ್ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ಬ್ರಾಂಡೆಡ್ ಪ್ರಾಡಕ್ಟ್ ಮಾತ್ರ ಹಾಕುದು ನಾವು ಮೆಷಿನ್ಗೆ. ಯಾರಿಗೂ ನಾವು ಎಲ್ಲಿ ಬೇಕಾದ್ರೆ ಅವ್ರು ಚೆಕ್ ಮಾಡ್ಕೊಳ್ಬಹುದು ಆ ತರ ಒಂದು ಮೆಟೀರಿಯಲ್. ಎಕ್ಸಾಂಪಲ್ ಕೆಲವರು ಈಗ ಒಂದು ಟಾಟಾ ಸ್ಟೀಲ್ ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಇರುತ್ತೆ. ಹೌದು. ಯಾರು ಚೆಕ್ ಮಾಡಿದ್ರು ನಾವೇನೋ ಲೋಕಲ್ ಮಾಡ್ತಾ ಇಲ್ಲ ಅಂತ. ಟಾಟಾ ಸ್ಟೀಲ್ ಇದನ್ನ ಯೂಸ್ ಮಾಡ್ತಿದ್ದೀರಾ? ಟಾಟಾ ಸ್ಟೀಲ್ ಆಗ್ತವೆ, ಮತ್ತೆ ವೈಜಾಗ್ ಸ್ಟೀಲ್ ಆಗ್ತವೆ, ಚಾನಲ್ಸ್ ಎಲ್ಲ ಅದೆಲ್ಲ ಬ್ರಾಂಡೆಡ್, ಎಲ್ಲ ಒಳ್ಳೆ ಬ್ರಾಂಡ್. ಮೋಟರ್ ಕೂಡ ಬ್ರಾಂಡೆಡ್ ಮೋಟರ್ ಆಗ್ತವೆ, ಬೇರಿಂಗ್ ಬ್ರಾಂಡೆಡ್ ಬೇರಿಂಗ್ ಆಗ್ತವೆ. ಮೋಟರ್ ಯಾವ ಕಂಪನಿ ಮೋಟರ್ ಯೂಸ್ ಮಾಡ್ತಿದ್ದೀರಾ? ಮೋಟರ್ ಎಲ್ಲ ಕಿರ್ಲೋಸ್ಕರ್ ಆಗ್ತವೆ, ಕ್ರಾಂಪ್ಟನ್ ಆಗ್ತವೆ, ಮೇಜರ್. ಕಿರ್ಲೋಸ್ಕರ್ ಕೂಡ ಚೆನ್ನಾಗಿ ಬ್ರಾಂಡೆಡ್ ಎಲ್ಲ. ಹೌದು, ಒಳ್ಳೆ ಬ್ರಾಂಡ್. ಹೌದು, ಅದೆಲ್ಲ ನಾವು ಸಪ್ಲೈ ಮಾಡ್ತಿದ್ವಿ. ಸರ್, ಈಗ ಕೊನೆಯದಾಗಿ ಒಂದು ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ, ಇದರ ಬೆಲೆ ಎಷ್ಟಾಗುತ್ತೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾವು ನಿಮ್ಮ ಹತ್ರ ಶೇರ್ ಮಾಡಬೇಕು. ಓಕೆ. ಇದರಲ್ಲಿ ಮೌಲ್ಡಿಂಗ್ ರಿಲೇಟೆಡ್ ಹೇಳ್ತಾ ಇದ್ದೇನೆ. ಈ ಮೆಷಿನ್ ಅಲ್ಲಿ ಒಂದು ಬಂದ್ಬಿಟ್ಟು 2 ಮೌಲ್ಡ್, ಇದರಲ್ಲಿ 2 ಮೌಲ್ಡ್ ಬರುತ್ತೆ. 2 ಮೌಲ್ಡ್ ಅಂದ್ರೆ ಸೇಮ್ ಸೈಜಸ್, 12/8/6 ಅಂದ್ರೆ 12/8/6 2 ಡೈ ಇರುತ್ತೆ ಒಂದೇ ಮೆಷಿನ್ ಅಲ್ಲಿ. ಅದು ಸಿಂಗಲ್ ಅಂತ ಬರುತ್ತೆ. ಓಕೆನಾ? ಸಿಂಗಲ್ ಅಂದ್ರೆ 2 ಡೈ ಒಂದು ಮೆಷಿನ್ ಅಲ್ಲಿ. ಇದರ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 13 lakhs ಪ್ಲಸ್ ಇರುತ್ತೆ. 13 lakhs ಪ್ಲಸ್ ಅಲ್ಲಿ GST ಬರುತ್ತೆ. ಪ್ಲಸ್ ನಾವು ಇರೆಕ್ಷನ್ಸ್ ಎಲ್ಲ ನಮ್ದೊಂದು ನಿಯರೆಸ್ಟ್ ಸರೌಂಡಿಂಗ್ ಇರುತ್ತೆ, ಇಷ್ಟು ಕಿಲೋಮೀಟರ್ ಒಳಗೆ ಅಂತ. ಅಷ್ಟು ಕಿಲೋಮೀಟರ್ ಒಳಗೆ ಅಂದ್ರೆ ನಾವೊಂದು 300 ಕಿಲೋಮೀಟರ್ 350 ಕಿಲೋಮೀಟರ್ ಒಳಗೆ ಅಂದ್ರೆ 300 ಒಳಗೆ ಆದ್ರೆ ನಾವು ಬಂದು ಅದನ್ನು ಇರೆಕ್ಷನ್ ಮಾಡಿ ಎಲ್ಲ ಅದಕ್ಕೆಲ್ಲ ಸೆಟಪ್ ಮಾಡಿ ಕೊಡ್ತೇವೆ ನಾವೇ. ಕಂಪ್ಲೀಟ್ ಸೆಟಪ್ ನೀವೇ ಮಾಡಿ ಕೊಡ್ತೀರಾ? ನಾವು ಕೊಡ್ತೇವೆ. ನಮ್ಗೆ ಅಂದ್ರೆ ಅಲ್ಲಿ ಈಗ ಟ್ರಾನ್ಸ್ಪೋರ್ಟ್ ಎಷ್ಟು ಇನ್ಸ್ಪೆಕ್ಷನ್ ಗೆ ಬರುತ್ತೆ, ಬೆಡ್ಡಿಂಗ್ ಮಾಡಕ್ಕೆ ಬರುತ್ತೆ, ಆವಾಗ ನಾವು ಏನ್ ಮಾಡ್ಬೇಕಂದ್ರೆ ನೀವು ಅದರದ್ದು ಎಕ್ಸ್ಪೆನ್ಸ್ ಕೊಡ್ಬೇಕಾಗುತ್ತೆ ಕಸ್ಟಮರ್. ಅಂದ್ರೆ ಟ್ರಾವೆಲ್ ಇದು. ಯಾಕಂದ್ರೆ ಇವಾಗ ಬಿಫೋರ್ ಒಂದ್ಸರಿ ಆರ್ಡರ್ ಫಿಕ್ಸ್ ಮಾಡಿದ ಮೇಲೆ ಅವ್ರಿಗೆ ಈ ಬೆಡ್ಡಿಂಗ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಹೌದು, ಆ ಬೆಡ್ಡಿಂಗ್ ಮಾಡ್ಬೇಕಾದ್ರೆ ನಾವು ಡೈರೆಕ್ಷನ್ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ಎಕ್ಸ್ಪೆನ್ಸ್ ಆಗುತ್ತೆ. ನಾವು ಬಂದಲ್ಲಿ ಬಂದು ಬೆಡ್ಡಿಂಗ್ ಇದೆಲ್ಲ ಸೈಜ್ ಹೇಳ್ಬೇಕಾದ್ರೆ ನಾವು ಅದಕ್ಕೋಸ್ಕರನೇ ಬರಬೇಕು, ಬೇರೆ ಬಿಟ್ಟು ಕೆಲಸ. ನಿಜ.
ಆವಾಗ ಅದಕ್ಕೆ ಅದರದ್ದು ಮಾತ್ರ ಎಕ್ಸ್ಪೆನ್ಸ್ ತಗೊಳ್ತೀವಿ. ಪ್ಲಸ್ ನೆಕ್ಸ್ಟ್ ಬರ್ತೀವಲ್ಲ, ಬರುವಾಗ ನಾವು ಅದ್ರದ್ದು ಚಾರ್ಜ್ ಹಾಕಲ್ಲ, ನಾವೇ ತಗೊಂಡು ಬಂದು ಇನ್ಸ್ಟಾಲ್ ಮಾಡಿ ಕಂಪ್ಲೀಟ್ ರನ್ ಮಾಡಿ ಟೆಸ್ಟ್ ಮಾಡಿ ಕೊಟ್ಟು ಬರ್ತೇವೆ ನಾವು. ಓಕೆ ಸರ್, ಅದು ಇನ್ನೊಂದು ಬೇರೆ ಅಂತ ಹೇಳಿದ್ರಲ್ಲ, ಅದರ ಬೆಲೆ? ಇನ್ನೊಂದು ಬಂದ್ಬಿಟ್ಟು ಅದರಲ್ಲಿ 4 ಮೌಲ್ಡ್ ಬರುತ್ತೆ. 4 ಮೌಲ್ಡ್ ಅಂದ್ರೆ ಒನ್ ಟೈಮಿಗೆ 4 ಬ್ಲಾಕ್ಸ್ ನ ರೆಡಿ ಮಾಡಬಹುದು. 4 ಬ್ಲಾಕ್ ರೆಡಿ ಮಾಡಬಹುದು. ಅದರಲ್ಲಿ ಲೆಫ್ಟ್ ರೈಟ್ ಅಂತ ಇರುತ್ತೆ. ಎಕ್ಸಾಂಪಲ್ ಒಂದು ಸೈಡ್ ಅಂದ್ರೆ ಲೆಫ್ಟ್ ರೈಟ್ ಅಂದ್ರೆ ಒಂದೇ ಇದರಲ್ಲಿ ಒಂದ್ ಸೈಡ್ ಲೆಫ್ಟ್ ಅಲ್ಲಿ ಒಂದ್ ಸೈಜ್ ಇರುತ್ತೆ. ಅಂದ್ರೆ 12/8/6 ಇದು 2 ಮೌಲ್ಡ್ ಇರುತ್ತೆ. ಓಕೆ 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 ಓಕೆ. ರೈಟ್ ಸೈಡ್ ಅಲ್ಲಿ 12/8/9 ಆರ್ 12/8/6 ಯಾವ್ದಾದ್ರು ಒಂದೇ ಸೇಮ್ ಟೈಪ್ ಇರುತ್ತೆ. ಈಗ 12/8/9 ಅಂದ್ರೆ ಆ ಕಡೆ 2 ಇರುತ್ತೆ, ಅದು ಸೇಮ್ ಟೈಪ್ ಇದು. ಈ ಕಡೆ ಬಂದ್ಬಿಟ್ಟು 12/8/6 ಇರುತ್ತೆ. ಅವಾಗ 2+2 ಅದೊಂದು ಸೈಜ್ 2 ಬರುತ್ತೆ ಔಟ್ಪುಟ್, ಇದೊಂದು ಬಂದ್ಬಿಟ್ಟು 2 ಬರುತ್ತೆ ಔಟ್ಪುಟ್. ಬಟ್ ಅಲ್ಲಿ ಒಂದು ಆಪರೇಟರ್ ಬೇಕು, ಆ ಕಡೆಗೂ ಆಪರೇಟರ್ ಬೇಕು. ಅಂದ್ರೆ ಗೇರ್ ಎಕ್ಸ್ಚೇಂಜ್ ಇರುತ್ತೆ. ಓಕೆ 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 ಓಕೆ. ಪ್ರೆಸ್ಸಿಂಗ್ ಮೌಲ್ಡ್ ಡೈ ಕೆಳಗೆ ಬರುತ್ತೆ ಅಲ್ವಾ, ಬರುವಾಗ ಅದಕ್ಕೊಂದು ಆಪರೇಟಿಂಗ್ ಒಬ್ಬ ಗೇರ್ ಎಕ್ಸ್ಚೇಂಜರ್ ಬೇಕು, ಇಲ್ಲಿ ಒಬ್ರು ಗೇರ್ ಎಕ್ಸ್ಚೇಂಜರ್ ಬೇಕು. ಟೋಟಲ್ 2 ಜನ ಆಪರೇಟರ್ ಬೇಕಾಗ ಆಪರೇಟರ್ ಬೇಕು. ಓಕೆ ಸರ್, ಇದು ಎಲ್ಲರ ಹತ್ರ ಅಷ್ಟೊಂದು ಯೂಜ್ ಅಮೌಂಟ್ ಕೈಯಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ನೀವು ಲೋನ್ ವ್ಯವಸ್ಥೆ ಏನಾದ್ರು ಮಾಡಿ ಕೊಡ್ಬೋದಾ? ಆಕ್ಚುಲಿ ನಮ್ ಕಡೆಯಿಂದ ಲೋನ್ ಅಂತ ಇಲ್ಲ, ನಾವು ಆತರ ಪ್ರೊವೈಡ್ ಮಾಡೋದಿಲ್ಲ. ಬಟ್ ತುಂಬಾ ಕಡೆಯಿಂದ ನಮ್ಗೆ ಮಾಹಿತಿ ಬಂದ ಪ್ರಕಾರ ಈ ಪರ್ಟಿಕ್ಯುಲರ್ ಮೆಷಿನ್ಗೆ ಕೆಲವರು ಬ್ಯಾಂಕಿಂದ ಫೆಸಿಲಿಟಿ ಇಂಟ್ರೆಸ್ಟ್ ಇಟ್ಟು ಕೊಡ್ತಾರೆ ಬ್ಯಾಂಕಿನವರು. ಯಾಕಂದ್ರೆ ಇದೆಲ್ಲ ಮಾರ್ಕೆಟಿಂಗ್ ಟ್ರೆಂಡ್ ಇರುವಂತ ಪ್ರಾಡಕ್ಟ್. ನಿಜ ನಿಜ. ಅದಕ್ಕೋಸ್ಕರ ಇವಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಪ್ಲೈ ಮಾಡಿಬಿಡ್ತಾರೆ ಆಲ್ರೆಡಿ. ಮೆಷಿನ್ಗೆ ಅಡ್ವಾನ್ಸ್ ಮಾಡ್ಬೇಕಲ್ಲ ನಮ್ಗೆ. ಹೌದು 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 ಹೌದು. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಫಸ್ಟ್ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ನಮ್ಗೆ ಸಿಂಗಲ್ 2 ಮೌಲ್ಡ್ 4 ಮೌಲ್ಡ್ ಬೇಕಾ ಆ ತರ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಅವರ ಬಜೆಟ್ ನೋಡ್ಕೊಂಡು ಇವಾಗ ಒಂದು ಕೊಟೇಶನ್ ಕೇಳ್ತಾರೆ ನಮ್ಮ ಹತ್ರ. ಓಕೆ. ಅದಕ್ಕೆ ರಿಲೇಟೆಡ್ ನಾವು ಕೊಟೇಶನ್ ರಿಲೀಸ್ ಮಾಡ್ತೇವೆ. ರಿಲೀಸ್ ಮಾಡಿ ಅವರು ಅದರ ಡಾಕ್ಯುಮೆಂಟ್ ಇರುತ್ತಲ್ಲ, ಲ್ಯಾಂಡ್ ಡಾಕ್ಯುಮೆಂಟ್ ಡಿಸ್ಕಸ್ ಮಾಡ್ಬಿಟ್ಟು ಅವರು ಲ್ಯಾಂಡ್ ಡಾಕ್ಯುಮೆಂಟ್ ಪ್ಲಸ್ ನಮ್ದು ಕೊಟೇಶನ್ ಎಲ್ಲ ಮಾಡ್ಬಿಟ್ಟು ಗವರ್ಮೆಂಟ್ ಇದು ಬ್ಯಾಂಕ್ ರಿಲೇಟೆಡ್ ಇರುತ್ತೆ. ಅವ್ರಿಗೆ ಅಗ್ರಿಕಲ್ಚರ್ಗೆ ಮೇನ್ ಇದು ರಿಲೇಟೆಡ್ ಫಾರ್ ಅಗ್ರಿಕಲ್ಚರ್ ಇದರಲ್ಲಿ ಬರುತ್ತೆ ಆಲ್ಮೋಸ್ಟ್. ಅದೇ ಇದರಲ್ಲಿ ಕ್ಯಾಟಗರಿಯಲ್ಲಿ ಬರುತ್ತಲ್ವಾ? ಕ್ಯಾಟಗರಿಯಲ್ಲಿ ಬರುತ್ತೆ. ಅದಕ್ಕೆ ಸಪೋರ್ಟ್ ಆಗಿ ಬ್ಯಾಂಕ್ನವರು ಲೋನ್ ಮಾಡ್ತಾರೆ. ಅಂತ ಕೇಸ್ ನಮ್ಗೆ ತುಂಬಾ ಕಡೆ ಕಸ್ಟಮರ್ ಹೇಳಿದ್ದಾರೆ, ನಮ್ಗೆ ಇವಾಗ ಒಂದು ಕೊಟೇಶನ್ ಬೇಕು. ಇವಾಗ 15 ಕೊಟೇಶನ್ ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಅಂದ್ರೆ ಅವರ ಸಿಬಿಲ್ ಸ್ಕೋರ್ ಚೆನ್ನಾಗಿ ರೆಗ್ಯುಲರ್ ಎವ್ರಿ ಡೇ ಬರ್ತಾ ಇರುತ್ತೆ ಇಂಥದ್ದು ಕೊಟೇಶನ್ ತಗೊಳ್ಳೋರು. ಪ್ಲಸ್ ಕೆಲವರು ಡೈರೆಕ್ಟ್ ಪೇ ಮಾಡಿಬಿಟ್ಟು ತಗೊಳ್ತಾರೆ. ಡೈರೆಕ್ಟ್ ಪೇ ಅಂದ್ರೆ ಹೆಂಗೆ, 50% ಕಂಪ್ಲೀಟ್ ಅಡ್ವಾನ್ಸ್ ಕೊಡ್ಬೇಕು ನಮ್ಗೆ. 50% ಅಡ್ವಾನ್ಸ್ ಮಾಡ್ಬೇಕು. ಯಾಕಂದ್ರೆ ಅದು ಮೆಟೀರಿಯಲ್ ರಾ ಮೆಟೀರಿಯಲ್ ಎಲ್ಲ ನಾವು, ಯಾಕಂದ್ರೆ ಡಿಮಾಂಡ್ಸ್ ಇರುತ್ತೆ ಅಲ್ವಾ, ಎಲ್ಲರದ್ದು ಸೇಮ್ ತರ ಫ್ಲೋ ಆಗ್ತಾ ಇರುತ್ತೆ ಪ್ರಾಡಕ್ಟ್. ಯಾಕಂದ್ರೆ ನೀವು ಫಸ್ಟ್ ಕೊಟ್ರೆ ನಿಮ್ದು ಪ್ರೊಡಕ್ಷನ್ ಗೆ ರಾ ಮೆಟೀರಿಯಲ್ ಆಗಿ ಪ್ರೊಸೆಸ್ ಆಗ್ತಾ ಇರುತ್ತೆ, ಬರ್ತಾರೆ ಅವ್ರದ್ದು ನೆಕ್ಸ್ಟ್ ರಾ ಮೆಟೀರಿಯಲ್ ಪ್ರೊಸೆಸ್ ಆಗ್ತಾ ಇರುತ್ತೆ. ಈ ತರ ಒಂದು ಪ್ರೊಸೆಸ್ ಆಗ್ತಾ ಇರುತ್ತೆ ಅಲ್ವಾ, ಅದಕ್ಕೆ ನಾವು 50% ಅಡ್ವಾನ್ಸ್ ತಗೊಳ್ತೇವೆ. ಆಮೇಲೆ ನಮ್ದು ಆಕ್ಚುಲಿ 4 weeks ಟೈಮ್ ಡೆಲಿವರಿ ಲೀಡ್ ಟೈಮ್, ಸ್ಟ್ಯಾಂಡರ್ಡ್ ಲೀಡ್ ಟೈಮ್. ಈಗ ಸಮ್ ಟೈಮ್ ಅಲ್ಲಿ ಒಬ್ಬರಿಗೆ ಡಿಲೇ ಆಗ್ಬೇಕು, ನನಗೆ ಇವಂತಲ್ಲಿ ಬೇಡ ಸರ್, ಸ್ವಲ್ಪ ನೆಕ್ಸ್ಟ್ ಮಂತ್ ಕೊಟ್ರೆ ಓಕೆ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ಕುಶನ್ ಇಟ್ಕೊಂಡು ಕಸ್ಟಮರ್ ಗೆ ಸಪೋರ್ಟ್ ಮಾಡ್ತೇವೆ. ಯಾರಿಗೆ ಅರ್ಜೆಂಟ್ ಇದೆ ಅಂತ ನೋಡ್ಕೊಂಡು ಅವಾಗ 3 weeks ಅಲ್ಲಿ ಕೊಡ್ಬೋದು. 3 weeks ಅಲ್ಲಿ ಕೊಡ್ಬೋದು. ಅವ್ರದ್ದು ಬೆಟ್ಟಿಂಗ್ ಟೈಮ್ಸ್ ಎಲ್ಲ ಆಗ್ಬೇಕು. ಅದೇ ಗೊತ್ತಾಯ್ತು. ಅದಾದ್ಮೇಲೆ ನಾವು ಬೇಸಿಕ್ ಏನಿದೆ ಅದು ಅವ್ರು ರೆಡಿ ಮಾಡ್ಕೊಳ್ಬೇಕು, ಅಲ್ಲಿಂದ ಬಂದು ನೀವು ಸೆಟಪ್ ಮಾಡಿ ಕೊಡ್ತೀರಾ? ಹೌದು ಸರ್. ಹೌದು ಸರ್. ಇದು ಕೊನೆಯದಾಗಿ ನಮ್ಮ ವಿಡಿಯೋನ ನೋಡ್ತಿರೋ ನಮ್ಮ ವೀಕ್ಷಕರು ಏನಾದ್ರು ಬಂದು ನಿಮ್ಮ ಹತ್ರ ಈ ತರ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಬಂದ್ರೆ ಅವ್ರಿಗೆ ಏನೋ ಸ್ಪೆಷಲ್ ಡಿಸ್ಕೌಂಟ್ ಏನೋ ಕೊಡ್ಬೋದಾ? ಸ್ಪೆಷಲ್ ಅಂದ್ರೆ ನಾವಿವಾಗ ಕೊಟ್ಟಿದ್ದೀವಲ್ಲ ಡಿಸ್ಕೌಂಟ್, ಅಂದ್ರೆ ನಾವು ಒಂದು ಪ್ರೈಸ್ ಹೇಳಿರ್ತೇವಲ್ಲ ನಿಮಗೆ. ಓಕೆ, ಹೌದು. ಆಲ್ರೆಡಿ ಒಂದು ಸ್ಪೆಷಲ್ ಪ್ರೈಸ್ ಅಂದ್ರೆ ನಿಮ್ಗೆ ಪ್ರೈಸ್ ಹೇಳಿದ್ದೇನೆ. ಈಗ ಒಂದು ಎಕ್ಸಾಂಪಲ್ 18 lakhs ಅಂತ ಇಟ್ಕೊಳ್ಳಿ. ಓಕೆ. ಒಂದು ಡಬಲ್ ಸೆಟ್ಗೆ, ಸಿಂಗಲ್ ಸೆಟ್ಗೆ 13 ಲಕ್ಷ ಅಂತ ಇಟ್ಕೊಳ್ಳಿ, 13 ಪ್ಲಸ್ ಅಂತ ಇಟ್ಕೊಂಡಿದ್ದೇವೆ. ನಾವು ಅದನ್ನು ಕಸ್ಟಮರ್ ಈಗ ನೀವೊಂದು ಹೇಳಿದಂಗೆ ಯಾರು ಬಂದ್ರೆ ಅದರಲ್ಲಿ ವರ್ಕೌಟ್ ಮಾಡ್ಕೊಂಡು ನಾವು ಅವರಿಗೆ ಒಂದು ಸಪೋರ್ಟ್ ಆಗಿ ನಾವು ಸಮಥಿಂಗ್ ಸಪೋರ್ಟ್ ಮಾಡ್ತೇವೆ. ಆ ಸಪೋರ್ಟ್ ನಾವು ಮಾಡ್ತೇವೆ. ಯಾಕಂದ್ರೆ ಅವರಿಗೆ ಒಂದು ಇಂಟ್ರೆಸ್ಟ್ ಇದ್ದು ಮಾಡ್ತಾರಲ್ಲ ನಮ್ಮದು, ಆ ಬೇಸ್ ಮೇಲೆ ಅವರಿಗೆ ಅದರಿಂದ ಸಮ್ ಬೆನಿಫಿಟ್ಸ್ ನಾವು ಸಪೋರ್ಟ್ ಆಗಿ ಕೊಡ್ತೇವೆ. ಸರ್, ನಿಮ್ಮ ಕೊನೆಯದಾಗಿ ನಿಮ್ಮದೊಂದು ಅಡ್ರೆಸ್. ನಮ್ದು ಬೆಂಗಳೂರಲ್ಲಿ ಆಫೀಸ್ ಇರೋದು. ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಾವು ಇಲ್ಲಿ ಸೆಟ್ ಆಫ್ ಇದೆ ನಮ್ದು ಎಲ್ಲ ಕಂಪ್ಲೀಟ್ ಏರಿಯಾದಲ್ಲಿ.
ಓಕೆ ಯಾಕಂದ್ರೆ ನಾವು ಸೆಟ್ ಆಫ್ 2-3 ಕಡೆ ಇದೆ. ಓಕೆ 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 ಯಾಕಂದ್ರೆ ಮೆಷಿನ್ ಮಾಡುವಂಥದ್ದು, ರಾ ಮೆಟೀರಿಯಲ್ ಮಾಡುವಂಥದ್ದು, ಅಸೆಂಬ್ಲಿ ಮಾಡುವಂಥದ್ದೆಲ್ಲ ಇರುತ್ತೆ ಅಲ್ವಾ. ಗೊತ್ತಾಯ್ತು. ಅದರ ಬೇಸ್ ಮೇಲೆ ನಾವು ಇದು ಮಾಡ್ಕೊಳ್ತೇವೆ. ನಮ್ದು ಆಫೀಸಿಯಲ್ ಯಾಕಂದ್ರೆ ಕಮರ್ಷಿಯಲ್ ಇದು ಬಂದ್ಬಿಟ್ಟು ಕಾರ್ಪೊರೇಟ್ ಆಫೀಸ್. ನಮ್ದು ಏನಿದ್ರು ಬಿಲ್ಲಿಂಗ್ ಈ ಕಾರ್ಪೊರೇಟ್ ಆಫೀಸ್ ಇಂದ ಆಗ್ತಾ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ನಾವು ಸೆಂಟ್ರಲೈಸ್, ಈಗ ಒಂದು ಎಕ್ಸಾಂಪಲ್ ನಮ್ದೊಂದು ಸೆಂಟರ್ ಇರುತ್ತೆ ಅಲ್ವಾ, ನಮಗೆ ಬ್ಯಾಂಗ್ಳೂರ್ ಸೆಂಟರ್ ಮೇನ್. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ವಾ ಇಲ್ಲಿ. ಇದಕ್ಕೆ ನಾವು ಬ್ಯಾಂಗ್ಳೂರಲ್ಲಿ ಮೇನ್ ಆಫೀಸ್ ಇದೆ. ಯಾಕಂದ್ರೆ ಇದ್ರ ಜೊತೆ ನಮ್ದು ಬೇರೆ ಬೇರೆ ಪ್ರಾಡಕ್ಟ್ ಇದೆ, ಆಲ್ ಇಂಡಿಯಾ ಸಪ್ಲೈ ಇದೆ, ಫೌಂಡ್ರಿ ಮೆಷಿನರಿ ರಿಲೇಟೆಡ್. ಅದಕ್ಕೆ ನಾವು ಮೇನ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇಟ್ಟಿದ್ದೀವಿ. ಈ ಅಡ್ರೆಸ್ ನಾವು ನಿಮಗೆ ಶೇರ್ ಮಾಡ್ತೇನೆ. ಓಕೆ ಸರ್, ಓಕೆ ನಾನು ಅದು ಸ್ಕ್ರೀನ್ ಅಲ್ಲಿ ಮೆನ್ಷನ್ ಮಾಡ್ತೇನೆ, ತೊಂದರೆ ಇಲ್ಲ. ಮಾಡಿ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಕೂಡ ನಮಗೊಂದು ಈ ಚಾನಲ್ ಇಂದ ಬಂದು ಸಪೋರ್ಟ್ ಮಾಡಿ, ಮಾರ್ಕೆಟಿಂಗ್ ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್, ಮಿಸ್ಟರ್ K12 ಕನ್ನಡಿಗ.